Hi friends, welcome back to my YouTube channel. ಫ್ರೆಂಡ್ಸ್, ನಮಗೆ ಅಂದರೆ ಹೆಣ್ಮಕ್ಳಿಗೆ ಬೆಳಿಗ್ಗೆ ಯಾವ ತಿಂಡಿ ಮಾಡಬೇಕು ಅನ್ನೋದು ಯೋಚನೆ ತುಂಬ ಇರುತ್ತೆ. ಬೆಳಿಗ್ಗೆ ಏನು ತಿಂಡಿ ಮಾಡಬೇಕು ಅನ್ನೋ ಯೋಚನೆ ಹಿಂದಿನ ದಿನ ನೈಟಿಂದನೇ ಕಾಡ್ತಾ ಇರುತ್ತೆ. ಅದರಲ್ಲೂ ಕೆಲ್ಸಕ್ಕೆ ಹೋಗೋರಿಗಂತೂ ಎಷ್ಟು ಬೇಗ ತಿಂಡಿ ಆಗುತ್ತೋ ಅದನ್ನು ಮಾಡೋಣ, ಯಾವ್ದು ಬೇಗ ಆಗುತ್ತೋ ಅದನ್ನು ಮಾಡೋಣ ಅನ್ನೋ ಯೋಚನೆ ಕೆಲ್ಸಕ್ಕೆ ಹೋಗೋರಿಗಿರುತ್ತೆ. ಸೊ ಅದಕ್ಕೆ ನಾನೀಗೊಂದು ಕ್ವಿಕ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಕಡಿಮೆ ಟೈಮಲ್ಲಿ ರುಚಿಯಾಗಿ ಬೇಗ ಮಾಡುವಂಥ ಶಾವಿಗೆ ಉಪ್ಮಾನ ನಾವು ನಮ್ಮನೇಲಿ ಹೇಗೆ ಮಾಡ್ತೀವಿ ಅಂತೇಳಿ ತೋರಿಸ್ತೀವಿ. ಫ್ರೆಂಡ್ಸ್, ಫಸ್ಟು ನಾವು ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೋಬೇಕು. ನಾನು ಇಲ್ಲಿ ಶಾವಿಗೆ ಮುಳುಗೋ ಅಷ್ಟು ನೀರು ತೊಗೊಂಡಿದ್ದೀನಿ. ಹಾಗೆ ಆ ನೀರಿಗೆ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿಗಿಡ್ತೀನಿ. ಇಲ್ಲಿ ನಾನು ಒಂದು 2-3 ಈರುಳ್ಳಿ ತೊಗೊಂಡಿದ್ದೀನಿ, 4-5 ಮೆಣಸಿನ್ಕಾಯಿ, ಒಂದು ಚಿಕ್ಕ ಗಾತ್ರದ ನಿಂಬೆಹಣ್ಣು, ಸ್ವಲ್ಪ ಕರಿಬೇವು ಸೊಪ್ಪು. ಈಗ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು. ಸಾಸಿವೆ ಚಿಟಪಟ ಸೌಂಡ್ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಹಾಗೂ ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಒಟ್ಟಿಗೆ ಹಾಕ್ತೀನಿ ನಾನು. ಹಾಗೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕಬೇಕು. ಈರುಳ್ಳಿ ಹಾಕಿದ ಮೇಲೇ ನಾನು ಕಡಲೆಬೇಳೆ ಹಾಕ್ಬಿಡ್ತೀನಿ. ಎಣ್ಣೆಲಿ ಕಡಲೆಬೇಳೆ ಫಸ್ಟು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಈರುಳ್ಳಿ ಹಾಕಿದ್ರೆ ಕಡಲೆಬೇಳೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಸೊ ಈರುಳ್ಳಿ ಜೊತೆಗೇ ಈ ರೀತಿ ಕಡಲೆಬೇಳೆ ಹಾಕಿದ್ರೆ ಕಡಲೆಬೇಳೆ ಗಟ್ಟಿಯಾಗಲ್ಲ, ಸ್ವಲ್ಪ ಸಾಫ್ಟಾಗಿ ಸಿಗುತ್ತೆ. ನೆಕ್ಸ್ಟ್ ನಾನು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ನಾನು ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ತರಕಾರಿ ಏನೂ ಯೂಸ್ ಮಾಡಿಲ್ಲ. ಇದಕ್ಕೆ ನೀವು ಬೀನ್ಸು, ಕ್ಯಾರೆಟ್, ಕ್ಯಾಪ್ಸಿಕಮ್, ಕ್ಯಾಬೇಜ್ ಏನು ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಪ್ಲೇನ್ ಶಾವಿಗೆ ಉಪ್ಮಾ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊತಿದ್ದೀನಿ. ನೋಡಿ, ನಾನು ಶಾವಿಗೆ ಬೇಯೋದಕ್ಕೂ ಸ್ವಲ್ಪ ಉಪ್ಪು ಹಾಕಿರ್ತೀನಿ, ಈರುಳ್ಳಿ ಬೇಯೋದಕ್ಕೂ ಲೈಟಾಗಿ ಉಪ್ಪು ಹಾಕಿರ್ತೀನಿ. ಈಗ ನೋಡಿ ಹಾಕ್ಕೋಬೇಕು ಸಾಲ್ಟು. ಇದಾಗಿದೆ. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ, ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಕೊಡ್ತೀನಿ. ಇದಿಷ್ಟೇ ಫ್ರೆಂಡ್ಸ್. ಇದು ಮಿಕ್ಸ್ ಮಾಡಿಬಿಟ್ಟು ಸೈಡಿಗೆ ಇಟ್ಕೊಳ್ಳಿ. ಇದು ಸ್ವಲ್ಪ ತಣ್ಣಗಾಗೋ ಟೈಮಲ್ಲಿ ನಾವು ಶಾವಿಗೆ ರೆಡಿ ಮಾಡ್ಕೊಂಬಿಡೋಣ. ನಾವು ಆಗಲೇ ಬಿಸಿಗೆ ಅಂತೇಳಿ ನೀರಿಟ್ಟಿದ್ನಲ್ಲ, ನೋಡಿ ಅದು ತುಂಬ ಚೆನ್ನಾಗಿ ಬಾಯ್ಲ್ ಆಗಿದೆ. ಈ ಟೈಮಲ್ಲಿ ನಾನು ಒಂದು 3/4 ಪ್ಯಾಕಷ್ಟು ಶಾವಿಗೆ ತೊಗೊಂಡಿದ್ದೀನಿ. ಅಂದರೆ ಅಪ್ರಾಕ್ಸಿಮೇಟ್ 400 ಗ್ರಾಮಷ್ಟು ನಾನು ಶಾವಿಗೆ ತೊಗೊಂಡಿದ್ದೀನಿ. ಇದನ್ನ ಬಿಸಿ ಆಗಿತ್ತಲ್ಲ ನೀರು, ಅದಕ್ಕೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೈ ಮಾತ್ರ ಆಡ್ಸೋದು ಬಿಡಬೇಡಿ. ನೀವು ಸ್ಟಿರ್ ಮಾಡ್ತಾನೇ ಇರಬೇಕು. 1 ನಿಮಿಷ ಬಿಡ್ತು ಶಾವಿಗೆ ಫುಲ್ ಮೆತ್ತಗಾಗಿ ಮುದ್ದೆ ಆಗಿಬಿಡತ್ತೆ. ಹಾಗೆ ನೋಡಿ, ಈ ಥರ ಕಂಟಿನ್ಯೂಸ್ ಆಗಿ ನೀವು ಸ್ಟಿರ್ ಮಾಡ್ತಾನೆ ಇರಬೇಕು, ಹಾಗೆ ನೋಡಬೇಕು. ಈಗ ನೋಡಿ, ಇದು ಶಾವಿಗೆ ಆಗಿದೆ. ಒಂದು ಪೀಸ್ ತೊಗೊಂಡು ಮೆದುವಾಗಿ ಹಿಂಗೆ ಪ್ರೆಸ್ ಮಾಡಿದ್ರೆ ಕಟ್ಟಾಗಬೇಕು. ಸೊ ಇದು ಕಟ್ಟಾಗ್ತಾಯಿದೆ ಅಂದರೆ ಇಲ್ಲಿ ಶಾವಿಗೆ ನೀಟಾಗಿ ಬೆಂದಿದೆ ಅಂತೇಳಿ. ಈಗ ನಾನು ಇಮ್ಮಿಡಿಯೇಟ್ ಇದನ್ನು ಏನು ಮಾಡಬೇಕು, ಸ್ಟ್ರೈನ್ ಮಾಡ್ಕೊಂಬಿಡಬೇಕು. ಇದು ಹಾಗೆ ಬಿಟ್ಟರೆ ತುಂಬ ಮೆದುವಾಗಿಬಿಟ್ಟು ಮುದ್ದೆ ಥರ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇಮ್ಮಿಡಿಯೇಟ್ ಇದನ್ನು ಸ್ಟ್ರೈನ್ ಮಾಡ್ಕೊಂಡ ತಕ್ಷಣ 1 ನೀವು ತಣ್ಣೀರು ಹಾಕಬೇಕು. ಇದಕ್ಕೆ ತಣ್ಣೀರು ಏನಕ್ಕೆ ಹಾಕ್ತೀವಿ ಅಂದರೆ ಶಾವಿಗೆ ಫರ್ದರ್ ಬೇಯಲ್ಲ, ಅಂದರೆ ಆ ಬಿಸಿಗೇ ಶಾವಿಗೆ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಬಾರ್ದು ಅಂತೇಳಿ ತಣ್ಣೀರು ಹಾಕೋದು. ಈಗ ನೆಕ್ಸ್ಟ್ ನಾವು ಆಗಲೇ ರೆಡಿ ಮಾಡ್ಕೊಂಡಿರೋಂತಹ ಒಗ್ಗರಣೆಗೆ ಶಾವಿಗೆನ ಹಾಕಿ ನಿಧಾನಕ್ಕೆ ಸೈಡಿಂದನೇ ಶಾವಿಗೆ ಮುರಿದೆಲ್ಲ ಇರೋ ಥರ ನಿಧಾನಕ್ಕೆ ಮಿಕ್ಸ್ ಕೊಡಬೇಕು. ಫ್ರೆಂಡ್ಸ್, ಶಾವಿಗೆ ಉಪ್ಪಿಟ್ಟು ಮಾಡೋದು ತುಂಬಾ ಈಸಿ. ಆದರೆ ಇದರಲ್ಲಿ ಮೇನ್ ಪಾಯಿಂಟ್ ಅಂದರೆ ನಾವು ಶಾವಿಗೆ ಬೇಯಿಸ್ಕೊಳ್ಳೋದಿದೆಯಲ್ಲ, ಅದೇ ತುಂಬ ಇಂಪಾರ್ಟೆಂಟ್. ಹಾಗೆ ನೋಡಿ, ಈಗ ಇದು ರೆಡಿಯಾಗಿದೆ. ಈಗ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿ 1-2 ನಿಮಿಷಗಳ ಕಾಲ ಇದನ್ನ ಬಿಸಿ ಮಾಡ್ಕೊತೀನಿ. ನಾನು ಇಷ್ಟು ಪ್ರೋಸೆಸ್ ಮಾಡಿದ್ನಲ್ಲ, ಅದು ಗ್ಯಾಸ್ ಆನ್ ಇಟ್ಕೊಂಡು ಮಾಡಬಾರ್ದು. ಗ್ಯಾಸ್ ಆಫಲ್ಲೇ ಇಟ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಕೊಟ್ಟು ನೆಕ್ಸ್ಟ್ ನಾವು ಗ್ಯಾಸ್ ಆನ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಇನ್ನೊಂದು ರೌಂಡ್ ಮಿಕ್ಸ್ ಕೊಡಿ. ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡಿದರೆ ಶಾವಿಗೆ ಉಪ್ಮಾ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ತುಂಬ ಕ್ವಿಕ್ಕಾಗಿ ಮಾಡೋ ಅಂಥ ರೆಸಿಪಿ. ಬಟ್ ಶಾವಿಗೆ ಬೇಯಿಸ್ಕೊಳ್ಳೋದಿದೆಯಲ್ಲ, ಅದೇ ಸ್ವಲ್ಪ ಟ್ರಿಕ್ಕಿ ಆಗಿರೋದು. ನೀವು ಶಾವಿಗೆ ಬೇಯಿಸ್ಕೊಳ್ಳೋದ್ರಲ್ಲಿ ಸ್ವಲ್ಪ ಏನಾದರೂ ಮೈ ಮರೆತರೆ ಶಾವಿಗೆ ಉಪ್ಮಾ ಫುಲ್ ಹದಗೆಡುತ್ತೆ. ನೋಡ್ತಿದ್ದೀರಲ್ಲ ಶಾವಿಗೆ ಉಪ್ಮಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಒಂದು ಕಡೆನೂ ಅದು ಅಂಟ್ಕೊತಾ ಇಲ್ಲ, ಫುಲ್ ಉದುರಾಗಿ ಬಂದಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ರೆಸಿಪಿ.
ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.